ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪೆಡ್ಲರ್ಗಳಿಗೆ ಬೆಂಗಳೂರು ಈಗ ಸ್ವರ್ಗವಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಂತಹ ಓರ್ವ ವಿದೇಶಿ ಪ್ರಜೆಯನ್ನ ಅರೆಸ್ಟ್ ಮಾಡಲಾಗಿದೆ. ನೈಜೀರಿಯಾ ಮೂಲದ ಚಿಕ್ಕು ವುವಾ ಬಂಧಿತ ಆರೋಪಿ. ಬಂಧಿತನಿಂದ 1 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. MDMA ಕ್ರಿಸ್ಟಲ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. CCB ಅಧಿಕಾರಿಗಳ ಕೈಗೆ ಈ ಆರೋಪಿ ಸಿಕ್ಕಾಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತಪಾಸಣೆ ಮಾಡಿ ನೋಡಿದಾಗ 1 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ MDMA ಕ್ರಿಸ್ಟಲ್ಗಳು ಈತನ ಬಳಿಯಲ್ಲಿ ಪತ್ತೆಯಾಗಿದೆ. ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಂತಹ ಪೆಡ್ಲರ್. ಅದಾದ ಬಳಿಕ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿಗಳನ್ನು ಆಧರಿಸಿ ದಾಳಿ ಮಾಡಿದಂತಹ CCB ಅಧಿಕಾರಿಗಳು, ಮಾದಕ ದ್ರವ್ಯ ನಿಗ್ರಹ ದಳ ಅಧಿಕಾರಿಗಳು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯನ್ನು ಅರೆಸ್ಟ್ ಮಾಡಿ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. 1.2 ಕೋಟಿ ಮೌಲ್ಯದ ಮಾದಕ ವಸ್ತುಗಳು ಜಪ್ತಿಯಾಗಿದೆ. 2013ರಿಂದಲೂ ಈತ ಡ್ರಗ್ ಮಾಫಿಯಾದಲ್ಲಿ ಆಕ್ಟಿವ್ ಆಗಿದ್ದಂತಹ ಆರೋಪಿ ಅಂತ ಗೊತ್ತಾಗ್ತಾ ಇದೆ. ವಿದೇಶದಿಂದ ಡ್ರಗ್ ತರಿಸ್ಕೊಂಡು ಅದನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಂದರುಗಳಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳು ಸಿಗ್ತಾ ಇದೆ. ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಡ್ರಗ್ ಯಥೇಚ್ಛವಾಗಿ ಸಿಗ್ತಾ ಇದೆ. ಈ ನಡುವೆ ಇದಕ್ಕೆ ಕಡಿವಾಣ ಹಾಕುವಲ್ಲಿ ಅಧಿಕಾರಿಗಳು ಒಂದೆಡೆ ವಿಫಲ ಕೂಡವಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮನೆಗಳ್ಳತನ ಮಾಡ್ತಿದ್ದ ಆರೋಪಿಗಳು ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಶಿವಪ್ರಸಾದ್ ಅಲಿಯಾಸ್ ಲಿಖಿತ್ ಕಡ್ಡಿ ಅನ್ನುವಂತಹ ಆರೋಪಿ, ಜಯದೀಪ್ ಅನ್ನುವಂತಹ ಆರೋಪಿ ಬಂಧಿತ ಆರೋಪಿಗಳು. ಈ ಕುಖ್ಯಾತ ಮನೆಗಳ್ಳರು ಪೆಪ್ಸಿ ರಘು ಸಹಚರರಾಗಿರುವಂತಹ ಆರೋಪಿಗಳು ಅಂತ ಗೊತ್ತಾಗ್ತಾ ಇದೆ. ಕತ್ರಿಗುಪ್ಪೆ ನಿವಾಸಿ ವಿಶ್ವನಾಥ್ ಎಂಬವರ ಮನೆಯಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಮೇ 21ರಂದು ಮನೆಯವರು ಮದುವೆಗೆ ಅಂತ ಹೋಗಿದ್ದಾಗ ಕಳ್ಳತನ ಮಾಡೋದಕ್ಕೆ ಬಂದಿದ್ದಾರೆ. ಟೆರೆಸ್ ಮೇಲಿಂದ ಬಂದು ಮನೆಯಲ್ಲಿ ಇದ್ದಂತಹ 24 ಲಕ್ಷ ನಗದು ಹಣ, 175 ಗ್ರಾಂ ಚಿನ್ನ, 1.5 kg ಬೆಳ್ಳಿ ನಾಣ್ಯಗಳನ್ನು ಕಳ್ಳತನ ಮಾಡಿದರು. ಇನ್ನು ಕದ್ದಂತಹ ಈ ಹಣವನ್ನು ಗೋವಾ ಕೆಸಿನೋದಲ್ಲಿ ಬಳಕೆ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿಬರ್ತಾ ಇದೆ. CK ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. CCTV ದೃಶ್ಯಗಳನ್ನು ಆಧರಿಸಿ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖ ಆರೋಪಿ ರಘುವನ್ನಹಳ್ಳಿ ರಘು ಅಲಿಯಾಸ್ ಪೆಪ್ಸಿ ಎಸ್ಕೇಪ್ ಆಗಿದ್ದಾನೆ.